ಹಾಯ್ ಫ್ರೆಂಡ್ಸ್, ಬೆಂಡೆಕಾಯಿ ಸಾಸಿವೆ ಹೇಗೆ ಮಾಡ್ತೀವಿ ಅಂತ ನಮ್ಮ ಕಡೆ ಆ ವಿಡಿಯೋನ ನಾನು ಇವತ್ತು ಹಾಕ್ತಾಯಿದ್ದೀನಿ. ನೋಡಿ, ತುಂಬ ಸಿಂಪಲ್ಲಾಗಿ, ತುಂಬ ಈಸಿ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು 10ರಿಂದ 12 ಬೆಂಡೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣಕ್ಕೆ ಹೆಚ್ಚಿಕೊಂಡಿಟ್ಕೊಂಡಿದ್ದೆ. ಆಮೇಲೆ ಒಂದು ಕಡಾಯಿಯಲ್ಲಿ ಒಂದು ಸ್ವಲ್ಪ ಒಗ್ಗರಣೆ ಹಾಕೋಣ. ಒಂದು ಸಾಸಿವೆ ಕಾಳು, ಒಂದು ಸ್ವಲ್ಪ, ಜಾಸ್ತಿ ಏನಿಲ್ಲ, ಬೇಕು ಅಂತಿಲ್ಲ, ಸ್ವಲ್ಪ ಹಾಕ್ಕೊಂಡ್ರೆ ಆಯ್ತು, ಒಂದು ಅರ್ಧ ಸ್ಪೂನು. ಆಮೇಲೆ ಬೇಕಾದರೆ ನೀವು ಉದ್ದಿನಬೇಳೆನೂ ಹಾಕ್ಕೋಬೋದು. ನಾವು ಉದ್ದಿನಬೇಳೆನ ಹಾಕಿಲ್ಲ. ಹೆಚ್ಚಿಟ್ಕೊಂಡಿರೋ ಬೆಂಡೆಕಾಯಿನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ, ಚೆನ್ನಾಗಿ ಹುರ್ಕೊಳ್ಳೋಣ. ಅದರದ್ದು ಏನೋ ಒಂಥರ ಜಿಗಡ್ ಥರದ್ದು ಲೋಳೆ ಇರುತ್ತಲ್ವ, ಅದೆಲ್ಲ ಹೋಗಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬೆಂಡೆಕಾಯಿನ. ನೋಡಿ, ಚೆನ್ನಾಗಿ ನಾವು ಹೀಗೆ ಫ್ರೈ ಮಾಡಿಕೊಂಡು ಈ ಕಡೆ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ತುಂಬ ಈಸಿಯಾಗಿರುತ್ತೆ ಫ್ರೆಂಡ್ಸ್, ಜಾಸ್ತಿ ಹೊತ್ತು ಏನೂ ಬೇಕಾಗಲ್ಲ ಇದಕ್ಕೆ. ನೋಡಿ, ಆಲ್ಮೋಸ್ಟ್ ಫ್ರೈ ಆಯಿತು. ಒಂದು 7-8 ನಿಮಿಷಕ್ಕೆಲ್ಲ ಚೆನ್ನಾಗಿ ಅದು ಹುರಿದು ಬಿಡುತ್ತೆ ಬೆಂಡೆಕಾಯಿ. ಅದ್ರ ಲೋಳೆ ಎಲ್ಲ ಹೋಗಿ ಸರಿಯಾಗಿ ಹುರ್ಕೋಬೇಕು. ಆಮೇಲೆ ನಾನು ಒಂದು ಸ್ವಲ್ಪ ಕಾಯಿನ ತುರಿದಿಟ್ಕೊಂಡಿದ್ದೀನಿ, ಹಸಿಕಾಯಿ. ಒಂದು ಸ್ವಲ್ಪ ಜಾಸ್ತಿನೇ ಹಸಿಕಾಯಿ ಬೇಕಾಗುತ್ತೆ. ನಾವು ನಮ್ಮ ಜನ ಎಷ್ಟು ಇರ್ತೀವಿ ಅಷ್ಟು ಜನರ ಕ್ವಾಂಟಿಟಿಯಲ್ಲಿ ನಾವು ಕಾಯಿನ ತುರಿದಿಟ್ಕೊಳ್ಳೋದು. ಕಾಯಿನ ತುರಿದಿಟ್ಕೊಂಡು ಅದಕ್ಕೊಂದು 3-4 ಹಸಿಮೆಣಸಿನ್ಕಾಯಿ, ಖಾರ ಇಲ್ಲ ಹಸಿಮೆಣಸು, ಒಂದು 4 ಹಸಿಮೆಣಸಿನ್ಕಾಯಿ, ಆಮೇಲೆ ಒಂದು ಸ್ವಲ್ಪ ಅರಿಶಿನ, ಸ್ವಲ್ಪ ಸಾಸಿವೆ ಕಾಳು, ಇದನ್ನು ಹಾಕಿ ರುಬ್ಕೊಳ್ಳೋಣ. ಫಸ್ಟು ಕಾಯಿ ಮತ್ತು ಹಸಿಮೆಣಸು ಮತ್ತು ಅರಿಶಿನ, ಸಾಸಿವೆ ಕಾಳು ಹಾಕಿ ರುಬ್ಕೊಂಡು, ನೋಡಿ ಇಲ್ಲಿ ಚೆನ್ನಾಗಿ ಹುರ್ಕೊಂಡು ಆಗಿದೆ. ಈಗ ಆಲ್ಮೋಸ್ಟ್ ಆಯಿತು. ಇದು ಎಲ್ಲ ಹುರಿದು ಈ ಥರ ಕಾಣಿಸುತ್ತೆ. ಇದೆಲ್ಲ ಈಗ ಲೋಳೆಲ್ಲ ಹೋಗಿದೆ, ಈಗ ಹುರಿದಾಯಿತು. ಆಮೇಲೆ ಇಲ್ಲಿ ರುಬ್ಬಿಟ್ಕೊಂಡಿದ್ದೀವಲ್ಲ, ಈಗ ನೋಡಿ, ಈ ಥರ ರುಬ್ಬಿಟ್ಕೊಂಡಿದ್ದೆ. ತಣ್ಣಗಾಗಬೇಕು ಅದು, ಹುರಿದಿದ್ದು ತಣ್ಣಗಾದಮೇಲೆ ಇದಕ್ಕೆ ಕಾಯಿನ ಹಾಕೋಣ. ಈಗ ಇದು ಚೆನ್ನಾಗಿ ಥಂಡಿಯಾಗಿದೆ, ಹುರಿದಿಟ್ಕೊಂಡಿದ್ದು ಬೆಂಡೆಕಾಯಿ. ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಕಾಯಿನ ಹಾಕೋಣ ಈಗ. ತುಂಬಾ ಈಸಿ. ಸಾಸಿವೆ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನಮ್ಮ ಕಡೆ ಬೆಂಡೆಕಾಯಿ ಸಾಸಿವೆ, ಹಾಗಲಕಾಯಿ, ಈ ಥರ ಎಲ್ಲ ತುಂಬ ಥರದ್ದು ಸಾಸಿವೆ ಮಾಡ್ತೀವಿ. ಇದಕ್ಕೆ ಈಗ ಎಲ್ಲ ಹುರಿದಾದ್ಮೇಲೆ ಲಾಸ್ಟಲ್ಲಿ ಉಪ್ಪು ಹಾಕೋಣ. ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡೋಣ. ನೋಡಿ, ಒಂದು ಸ್ವಲ್ಪ ಎಷ್ಟು ಬೇಕು ಅಷ್ಟು ಈಗ ಉಪ್ಪು ಈ ಹುರ್ಕೊಂಡಿರೋ ಬೆಂಡೆಕಾಯಿ ಅದು ಉಪ್ಪು ಹಾಕಿ, ಆಮೇಲೆ ರುಬ್ಬಿಟ್ಕೊಂಡಿರೋದನ್ನು ಕಾಯಿನೂ ಹಾಕೋಣ. ತಣ್ಣಗಾದ್ಮೇಲೆ ಹಾಕಬೇಕು, ಮೊದಲು ಹಾಕಬಾರ್ದು. ಚೆನ್ನಾಗಿ ತಣ್ಣಗಾಗಬೇಕು ಹುರಿದಿದ್ದು ಬೆಂಡೆಕಾಯಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿತ್ತು ಹುರಿದು ಫುಲ್ಲು. ಆಮೇಲೆ ಅದನ್ನೆಲ್ಲ ಹಾಕಿ, ಕಾಯಿ ರುಬ್ಬಿದ್ದನ್ನು ಹಾಕಿ ಸ್ವಲ್ಪ ಮೊಸರು ಹಾಕ್ಕೊಳ್ಳೋಣ. ಮೊಸರು ಒಂದು 2-3 ಸೌಟು ಮೊಸರು ಹಾಕಬೇಕು. ಎಷ್ಟು ಬೇಕು ಅಷ್ಟು ಮೊಸರು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಜಾಸ್ತಿ ಹುಳಿನೂ ಆಗಬಾರ್ದು, ತುಂಬ ಸ್ವಲ್ಪ ಹುಳಿ ಸ್ವಲ್ಪ ಇರಬೇಕು. ಜಾಸ್ತಿ ಹುಳಿನೂ ಇರಬಾರ್ದು, ಸ್ವಲ್ಪ ಸಪ್ಪೆನೂ ಇರಬಾರ್ದು, ಚೆನ್ನಾಗಿರಲ್ಲ. ಸ್ವಲ್ಪ ಜಾರಿಗೆ ನೀರು ಹಾಕಿ ಆಮೇಲೆ ಎಲ್ಲ ತೊಳೆದು ಮಿಕ್ಸ್ ಮಾಡೋಣ. ಆಮೇಲೆ ಎಷ್ಟು ಉಪ್ಪು ಬೇಕು ಮೇಲಿಂದ ಟೇಸ್ಟಿಗೆ ಅಷ್ಟು ಉಪ್ಪು ಹಾಕೋಣ. ಸ್ವಲ್ಪನೇ ಉಪ್ಪು ಹಾಕಿದ್ವಲ್ಲ ಫಸ್ಟು, ಒಂದು ಸ್ವಲ್ಪ ಜಾಸ್ತಿ ಈಗ ಮತ್ತೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರೋ ಬೆಂಡೆಕಾಯಿ ಸಾಸಿವೆ ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಹವ್ಯಕರ ಮನೇಲಿ ಈ ಥರದ್ದೆಲ್ಲ ತುಂಬ ಥರದ್ದು ಸಾಸಿವೆನ ಮಾಡ್ತೀವಿ, ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ಟೇಸ್ಟ್ ಹೇಗಿದೆ ಅಂತ ನೋಡಿ. ಮತ್ತೆ ಇನ್ನೊಂದು ಥರದ್ದು ಬೇರೆ ಥರದ್ದು ಅಡುಗೆ ತೊಗೊಂಡು ಬರ್ತೀನಿ ಫ್ರೆಂಡ್ಸ್. ನೋಡಿ, ಸ್ವಲ್ಪ ಮೇಲಿಂದ ಉಪ್ಪು ಹಾಕಿದ್ರೆ ಕಡಿಮೆ ಅನಿಸ್ತಾ ಇತ್ತು.